ಇನ್ಫ್ಲೂಯೆನ್ಸಾ ವೈರಸ್ ಇದೆ ಅಲ್ವಾ, ಅದು ಯೂಶಲಿ ಫ್ಲೂ ಸಿಂಪ್ಟಮ್ಸ್ ಅಂತ ಏನಂತೀವಲ್ಲ, ಫೀವರ್, ಕೋಲ್ಡ್, ಕಾಫ್ ಇದೆಲ್ಲ ಮಾಡುತ್ತೆ. ಎರಡನೇದಾಗಿ ಕಾಂಪ್ಲಿಕೇಶನ್ ಅಂದ್ರೆ ನಿಮೋನಿಯಾ ಆಗ್ಬೋದು, ಹಾಗೆ ಇಯರ್ ಇನ್ಫೆಕ್ಷನ್ ಆಗ್ಬೋದು, ಮತ್ತೆ ಸೈನಸ್ ಇನ್ಫೆಕ್ಷನ್ ಕೂಡ ಈ ವೈರಸ್ ಮಾಡುತ್ತೆ. ಈ ವೈರಸ್ ಇಂದು 2 ಪೀಕ್ ಸೀಸನ್ ಇರುತ್ತೆ ನಮ್ಮ ಇಂಡಿಯಾದಲ್ಲಿ. ಒಂದು ಜಾನ್ವರಿ ಟು ಮಾರ್ಚ್ ಅಲ್ಲಿ ಇರುತ್ತೆ, ಎರಡನೇದು ಜುಲೈ ಟು ಸೆಪ್ಟೆಂಬರ್ ಅಲ್ಲಿ ಹೈ ರೇಟ್ಸ್ ಆಫ್ ಇನ್ಫೆಕ್ಷನ್ ನಾವು ನೋಡ್ತೀವಿ. ಯಾರು ತಗೊಳ್ಳೇಬೇಕು ಅಂತ ಹೇಳಿದ್ರೆ, ಒಂದು ಚಿಕ್ಕ ಮಕ್ಕಳಲ್ಲಿ ಯಾರಿಗೆ ಹುಟ್ಟದಾಗಿಂದನೇ ಲಂಗ್ಸ್ ಪ್ರಾಬ್ಲಮ್ ಇರುತ್ತೆ, ಹಾಗೆ ಏರ್ವೇ ಡಿಸೀಸ್ ಇರ್ಬೋದು, ಇಲ್ಲ ನಿಮೋನಿಯಾ ಆಗಿರ್ಬೋದು, ಮತ್ತೆ ಇಮ್ಯುನೋ ಡಿಫಿಷಿಯನ್ಸಿ ಪದೇ ಪದೇ ಅವರಿಗೆ ಹುಷಾರ್ ತಪ್ತಾ ಇರೋದು, ಈ ತರ ಮಕ್ಕಳಲ್ಲಿ ಈ ವೈರಸ್ ಇಂದು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದು ಒಳ್ಳೇದು. ದೊಡ್ಡವರಲ್ಲಿ ಹಾರ್ಟ್ ಡಿಸೀಸಸ್ ಯಾರಿಗಿರುತ್ತೆ, ಮತ್ತೆ ಕಿಡ್ನಿ ಡಿಸೀಸಸ್, ಸ್ಟೀರಾಯ್ಡ್ ಮಾತ್ರೆ ತಗೊಂತಿರ್ತಾರೆ ಅವ್ರುಗಳಲ್ಲಿ, ಸಿಒಪಿಡಿ ಹಾಗೂ ಹಸ್ತಮ ಕಾಯಿಲೆ ಇರೋರಲ್ಲೂ ಕೂಡ ಈ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದು ಒಳ್ಳೇದು. ಇದು ಟ್ರೈವೇಲೆಂಟ್ ಫಾರ್ಮ್ ಅಲ್ಲಿ ಬರುತ್ತೆ. ಎವ್ರಿ ಇಯರ್ ಈ ಸ್ಟ್ರೈನ್ ಇಂದು ಚೇಂಜಸ್ ಇರುತ್ತೆ. ಯಾವ್ದು ಪೀಕ್ ಸೀಸನ್ ಅಲ್ಲಿ ಯಾವ ಸ್ಟ್ರೈನ್ ಮೋಸ್ಟ್ಲಿ ಬರ್ಬೋದು ಅದರ ಬೇಸಿಸ್ ಮೇಲೆ ಈ ವ್ಯಾಕ್ಸಿನ್ ಮಾಡಲಾಗುತ್ತೆ. ಅದಕ್ಕಾಗಿ ನೀವು ವ್ಯಾಕ್ಸಿನ್ ಹಾಕ್ಸೋ ಮುಂಚೆ ಯಾವಾಗಲೂ ವ್ಯಾಕ್ಸಿನ್ ರೀಡ್ ಮಾಡಬೇಕಾಗುತ್ತೆ. ಯಾವ ವರ್ಷದಲ್ಲಿ ಯಾವ ಸ್ಟ್ರೈನ್ ನ ಪ್ರೊಡ್ಯೂಸ್ ಮಾಡಿ ಅವರು ಆ ವ್ಯಾಕ್ಸಿನ್ ಪ್ರಿಪೇರ್ ಮಾಡಿದ್ದಾರೆ ಅಂತ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇದನ್ನ ಯಾವಾಗ ಹಾಕ್ಸ್ಕೋಬೇಕು? ನೋಡಿ, ನಾನು ಏನು ಲಿಸ್ಟ್ ಕೊಟ್ಟನಲ್ಲ, ಇದೆಲ್ಲರೂ ಬಿಟ್ಟು ಆಪ್ಷನಲ್ ವ್ಯಾಕ್ಸಿನ್ ಹಾಕಿ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಯಾಕಂದ್ರೆ ಎಷ್ಟೊಂದು ವೈರಸ್ ಕಾಯಿಲೆ ಮಾಡ್ತಿರೋದ್ರಿಂದ ಈ ಪರ್ಟಿಕ್ಯುಲರ್ ವೈರಸ್ ಇಂದ ನಾವು ಪ್ರೊಟೆಕ್ಷನ್ ತಗೊಂಡ್ರೆ ಅದು ಇಮ್ಯುನಿಟಿಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂತ ಅರ್ಥದಲ್ಲಿ. ಸೊ ನೀವು 6 months to 8 year ಮಕ್ಕಳಲ್ಲಿ ನಾವು 2 ಡೋಸ್ ಕೊಡ್ತೀವಿ 1 ತಿಂಗಳ ಗ್ಯಾಪ್ ಅಲ್ಲಿ. ಅದೇ ಮೋರ್ ದನ್ 8 years ಅವರಿಗೆ ಎವ್ರಿ ಇಯರ್ 1 ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು ಒಳ್ಳೆಯದು. ಸೊ ನಿಮಗೆ ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ನೀವು ಹಾಕಿಸ್ಕೋಬೇಕು ಅಂತ ಹೇಳಿದ್ರೆ ಹತ್ರದ ಆಸ್ಪತ್ರೆಯಲ್ಲೂ ನೀವು ಹಾಕಿಸ್ಕೋಬಹುದು. ಇಲ್ಲ ಅಂದ್ರೆ ನಮ್ಮ ಕ್ಲಿನಿಕ್ ಅಡ್ರೆಸ್ ಹಾಗೂ ಕಾಂಟ್ಯಾಕ್ಟ್ ನಂಬರ್ ಕ್ಯಾಪ್ಷನ್ ಅಲ್ಲಿ ನಾವು ಕೊಟ್ಟಿರ್ತೀವಿ, ಅಲ್ಲಿ ನೀವು ಅಪಾಯಿಂಟ್ಮೆಂಟ್ಸ್ನ ತಗೋಬಹುದು. ಥ್ಯಾಂಕ್ ಯು.